ನಾನು ಯಾವುದನ್ನು ಪ್ರೀತಿ ಅಂತ ಹುಡ್ಕೊಂಡು ಹೋಗಲಿಲ್ಲ. ಸೊ ನನಗೆ ಒಂದು ಡ್ರೀಮಲ್ಲಿ ಅಂದರೆ ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ ನಾನು. ನನಗೆ ಹುಡುಗ ಹೆಂಗಿರಬೇಕು ಅಂದರೆ ಹುಡುಗ ಹಿಂಗಿರಬೇಕು, ಹಂಗಿರಬೇಕು, ಚೆನ್ನಾಗಿರಬೇಕು, ವೆಲ್ದಿ ಆಗಿರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವಳಲ್ಲ. ಮನ್ಸು ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಳ್ಳೋನಾಗಿರಬೇಕು, ಕೇರ್ ಮಾಡೋನಾಗಿರಬೇಕು, ಅಥವಾ ನನಗೆ ಟೈಮ್ ಕೊಡೋನಾಗಿರಬೇಕು, ಇದು ನನ್ನ ಮೇಯ್ನ್ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋನು ಅಂದರೆ ದೇಶ ಸುತ್ತೋನಾಗಿರಬೇಕಿತ್ತು ಅಂತ. ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಬ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿದ್ರು. ಸೊ ಡೆಫಿನೆಟ್ಲಿ ನನಗಂಥ ಪಾರ್ಟ್ನರೇ ಸಿಕ್ಕಿದ್ರು ಅಂತ ನನಗೆ ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ನಾನು 1 ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ, ಅವನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ಲಿ ಈ ಕ್ವಾಲಿಟಿ ಇಲ್ವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ. ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗಿಬಿಡ್ತು, ಜೊತೆಗೆ ಮದುವೆಗೂ ಆಗಿಬಿಡ್ತು. ಒಂದು ನಿಮಿಷ, ಒಂದೇ ನಿಮಿಷ ನೀರು ಕುಡಿತಾರೆ. ಲಕ್ಷ್ಮಿ ಮೇಡಮ್ ಇನ್ನೊಂದು ಬರೀ ಅದೇ ಸ್ವೀಟ್ ಇನ್ನೊಂದ್ಸರಿ ಅಂದ್ರೆ ಅಷ್ಟೇ. ಆಮೇಲೆ ಅಯ್ಯೋ ನಿಮ್ಗೆ ಇಂಡಸ್ಟ್ರೀಸ್ ಹೊಸ ಬೇಡ ಅಂತಾರೆ. ಆಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ಒಳಗಡೆ ಹೋಗ್ಬಿಟ್ಟು